ಆವೋ ಸ್ವಾಮಿ ತಾವುದಾರು ತಮ್ಮ ನಾಮ ಹಾಕಿದಬೇಕು ಒಂದು ಬೆಳೆದಂತೆ ಬಾಲಕಂದ ಮುಂದೆ ಹೇಳಬೇಕು ಸ್ವಾಮಿ ಸಜ್ಜನ ಪ್ರೇಮಿ ವಿಸ್ಫುರಿತ ನಿರ್ಭಯದಿ ತಳಕ್ಕೆಂದು ಪ್ರಜ್ವಲಿಪ ಪಟುತರ ಖಡ್ಗ ಕರ ಧೃತರಾಗಿ ಬಂದ ವಿಭ್ರಾಜಿಪ ನೀಲಾಗ್ರ ವಿಭ್ರಾಜಿತರಂ ಆಗ್ರಪೂರ್ವಕನಾಗಿ ಶೀಘ್ರದಿಂ ಕೇಳುವ ರುದ್ಘಟ ಮುಕುಟ ವರ್ತನ ನೀನುದಾರು ನಿನ್ನ ನಾಮಾಂಕಿತವೇನು ಬೇಳು ಗುಣಮಣಿ ಶೌರ್ಯ ಧೈರ್ಯದ ಕಣಿ ನನಗೆ ಸಾರಥಿ ಸಾರಥಿ ಅಂತ ಕರೆಯುವರು ಸ್ವಾಮಿ ತಮ್ಮ ನಿಜ ನಾಮ ಹಾಕಿಸಬೇಕೆಂದು ಕೇಳಿದೆ ಬಳಿರೇ ಎಲೈ ಸಾರಥಿ ಸ್ವಾಮಿ ಹಾಗಾದರೆ ಇತ್ತ ಬಾ ಚಿತ್ತ ಬಿಟ್ಟು ಅರ್ತಿಯಿಂದ ಕೇಳುವಂತವನಾಗು ಶುಕ ಸೈನಿಕ ವಾಲ್ಮೀಕಿ ವಸಿಷ್ಠ ವಿಶ್ವಾಮಿತ್ರ ಪೂರ್ಣಭದ್ರ ಮಾಂಡವ್ಯ ಮೈತ್ರಿಕ ಇಂತಪ್ಪ ಪ್ರಸಿದ್ಧ ಮುನಿಗಣಮಾನ ಶಾಂತರ್ ಜ್ಯೋತಿ ಎಂದೆನಿಸಿ ಪ್ರಹ್ಲಾದ ಹನುಮಂತ ಮೊದಲಾದ ನಿಜ ಭಕ್ತರಿಗೆ ಬೇಡಿದ ಇಷ್ಟಾರ್ಥಮಂ ಕೊಟ್ಟು ಪುರತರ ಕ್ಷೀರವಾರಿದಿಗೆ ಮನವಿಟ್ಟು ಸಾರಥಿ ಮಂಡಲಕ್ಕೆ ಅರಸಿಯಾದ ಶ್ರೀ ಪದ್ಮಾಲಯ ಲಕ್ಷ್ಮೀ ಪ್ರಾಣನಾಥ ವಸುದೇವ ದೇವಕಿಯರ ಗರ್ಭ ಸಂಜಾತ ತ್ರಿಭುವನ ಪ್ರಖ್ಯಾತ ವೈಕುಂಠದಾತ ಶ್ರೀ ಕೃಷ್ಣ ಮೂರ್ತಿ ಎಂದು ತಿಳಿಯಲೈ ದೂತ ಪ್ರಖ್ಯಾತ ಶ್ರೀಕೃಷ್ಣ ಮೂರ್ತಿ ಈ ಸುಂದರವಾದ ಸಭಾಮಂಟಪಕ್ಕೆ ಬಂದ ತಾತ್ಪರ್ಯ ಸಾರಥಿ ಸಭಾರತ್ನ ಚಂದ್ರ ಪ್ರಭೆಯುಳ್ಳ ಸದನಕ್ಕೆ ವಿಜಯಂಗೈದ ಕಾರ್ಯಾರ್ಥವೇನೆಂದರೆ 14 ಲೋಕದಳು ನನ್ನ ಪಾದ ಪಂಕಜಗಳ ಎಡೆ ಬಿಡದೆ ಪರಮ ಭಕ್ತಿಯಿಂದ ಅರ್ಚಿಸಿದ ಸಚ್ಚರಿತ ಭಕ್ತರಿಗೆ ಮೆಚ್ಚಿ ತುಚ್ಛವಾಗದೆ ಪಶ್ಚಾತ್ತಾಪಮಂ ಕಳೆದು ಅವರ ಇಷ್ಟಾನುಸಾರವಾಗಿ ವರವನ್ನು ಕೊಟ್ಟು ನಮನ ಆನಂದವಾಗುವ ನಿಮಿತ್ತ ಬರೋಣವಾಯಿತು ಕಂಡಿಯ ಸಾರಥಿ ಆಹೋ ತಾಯಿ ತಾವುದಾರು ತಮ್ಮ ನಾಮ ಹಾಕಿದವೇನು ಒಂದು ಬೆಳೆದಂತೆ ಬಾಲಕಂದರ ಮುಂದೆ ಚಂದದಿಂದ ಬೀಳಬೇಕು ತಾಯಿ ಅಪ್ಪ ತನಯ ವಿನಯ ಭಕ್ತಿಯಿಂದ ಜಯ ಜಯ ಧ್ವನಿಯ ಮಾಡುತ್ತಾ ಪ್ರೇಮ ಭಾಷೆಗಳನ್ನು ಆಡುತ್ತಾ ನೀನುದಾರು ಸುಕುಮಾರ ಸುಗುಣ ವಿಚಾರ ನನಗೆ ಸಾರಥಿ ಸಾರಥಿ ಅಂತ ಕರೆಯುವರಮ್ಮ ತಾಯಿ ತಮ್ಮ ನಿಜ ನಾಮ ಹಾಕಿದವೇನೆಂದು ಕೇಳಿದೆ ಅಪ್ಪ ಮಗನೇ ಆಹೋ ತಾಯಿ ಲೋಕವನ್ನು ಪರಿಪಾಲಿಸುವ ವೈಕುಂಠ ಪುರಾಧ್ಯಕ್ಷ ದುಷ್ಟ ಜನ ಶಿಕ್ಷ ಕಮಲಾಕ್ಷ ಶ್ರೀಕೃಷ್ಣನ ಮಡದಿ ಸಗುಣ ಭರಣಿ ರುಕ್ಮಿಣಿಯನ್ನು ತಿಳಿಯುವಂತವನಾಗು ಮಗನೇ ಭಾಗ್ಯ ಸಂಪನ್ನನೇ ರುಕ್ಮಿಣಿ ಅಮ್ಮನವರಾದರೆ ಒಳಿತಾಯ್ತು ತಾಯಿ ಸುಂದರವಾದ ಸಭಾಮಂಟಪಕ್ಕೆ ಬಂದ ತಾತ್ಪರ್ಯವೆಂದು ಕೇಳಿ ಅಪ್ಪ ಸಾರಥಿ ತಾಯಿ ಈ ಸಭಾ ಮಂಟಪಕ್ಕೆ ಬಂದ ಅಂದವೇನೆಂದರೆ ವಾರಿಜಾಕ್ಷನಾದ ಶ್ರೀಕೃಷ್ಣನು ತಾರಮನುಜರೊಡನೆ ಲೋಲುಪ್ತನಾಗಿ ಸುಕುಮಾರನಾದ ಮನ್ಮಥನ ಲಗ್ನದ ವಿಚಾರವನ್ನು ಮರೆತು ಸುಮ್ಮನೆ ಕುಳಿತಿರುವನು ಆದ ಕಾರಣ ಕಾಂತನ ವಿಚಾರಿಸುವುದಕ್ಕೆ ಇಲ್ಲಿಗೆ ಬರೋಣವತ್ತು ಕಂಡಿಯ ಬಾಲ ಭವ್ಯ ಗುಣಶೀಲ ಬಂದ್ರೆ ಒಳಿತಾಯ್ತಮ್ಮ ತಾಯಿ ನಿಮ್ಮ ಪಂಚಿ ಬಗಲಗದೆ ನೋಡಲ್ಲ ನಮೋ ಮನೋ ಪ್ರಾಣ ಕಾಂತ ಐಶ್ವರ್ಯ ಮತ್ತು ಬಾರೇ ಪ್ರಾಣವಲ್ಲವೇ ಇವತ್ತಿನ ದಿವಸ ಇದೇನು ನಿನ್ನ ಮುಖವು ಆಶ್ಚರ್ಯವಾಗಿರುವುದು ಚಂದ್ರನಿಗೆ ರಾಹು ತೊಡಕಿದಂತೆ ಚಂದ್ರನ ಪೋಲುವ ಈ ನಿನ್ನ ಸುಂದರ ಮುಖವು ಕಂದಿ ಕುಂದಿ ಕಪ್ಪಾದ ಕಾರಣವೇನು ಯಾರಾದರೂ ನಿನ್ನ ಬೈದಿರುವರು ಹೇಗೆ ಅಥವಾ ಮಂದಿರದಲ್ಲಿ ದಾಸಿಯರು ನಿನ್ನ ಆಜ್ಞೆ ಮೀರಿರುವರು ಹೇಗೆ ಈ ಕ್ಷಣವೇ ಅವರಿಗೆ ತಕ್ಕ ಶಿಕ್ಷೆಯನ್ನುಂಟು ಮಾಡುವೆ ಆಹೇ ಅಂಬುಜಮುಖಿ ಮುಂದರೆದು ಅಂಬುದಾರಿಯರು ತೆರಕಿಲ್ಲದೆ ಸುರಿಯದ ನೋಡಿ ನನ್ನ ಮನಸ್ಸು ಕಸಿಬಿಸಿಯಾಗಿರುವುದು ತೀವ್ರವಾಗಿ ನಿನಗೆ ಬಂದ ದುಗುಡ ದಾವದಿರುವುದು ಹೇಳು ಕಾಂತೆ ಇದೇನು ನಿನ್ನ ಅದ್ಭುತ ಚಿಂತೆ ಆಹೇ ಕಾಂತ ಚಂದಾಗಿ ಹೇಳುತ್ತೀನಿ ಕೇಳುವಂತವ ಅದೇನು ಚಂದಾಗಿ ಹೇಳುವಂತಾಗಿ ಆಗ ಪ್ರಾಣ ಏನನ್ನು ಹೇಳಲೇ
ಕಂದನಾದ ಕಂದರ್ಪನು ದಿನ ದಿನಕ್ಕೆ ವಯಸ್ಸಿಗೆ ಬರುತ್ತಿದ್ದ. ಮುಂದೇನು ಗತಿ ಮಾಡಿವಿ? ಈ ಕೊಡವಿ ಜನರು ಕರವಡೆದು ನಗುವಂತಾಯಿತು. ದೊರೆಯೇ ಇದೇನು ನಿನಗೆ ಸರಿ? ಹೇ ಕಾಂತೆ, ಜಗದಂತರಾತ್ಮಕನಾಗಿ ನಿನ್ನ ಹಗರಣಕ್ಕೆ ಮರುಗುವೆನೆಂದು ನನ್ನ ಜರಿದು ನುಡಿಯುವೆಯಲ್ಲ. ನಿನ್ನ ಮನಸ್ಸಿನ ಭೇದವೇ ನನಗೆ ಅಸಾಧ್ಯವಾಗಿರುವುದು. ನೀನು ಮರಗುವ ಕಾರಣವೇನು ನನಗೆ ತಿಳಿಯದೆ ಹೃದಯ ತಾಪ ಅದಾವದಿರುವುದು. ಮಾಂಸವಾಗಿ ಜೋಗಮ್ಮ ಸುಮ್ಮನೆ ಕೂಡ್ರಿ. ಜೋಗಮ್ಮ ಆಹೇ ಕಾಂತ ಚೆನ್ನಾಗಿ ಹೇಳುತ್ತೀನಿ, ಕೇಳುವಂತವರಾಗಿರಿ. ಚೆನ್ನಾಗಿ ಹೇಳುವಂತಾಗಿ ಆಗ ಪ್ರಿಯನೇ ತರುಳಗೆ ಪ್ರಾಯ ಬಂದೊದಗೆ ಪ್ರಿಯನೇ ತರುಳಗೆ ಪ್ರಾಯ ಬಂದೊದಗೆ ನ್ಯಾಯವೇ ನಿಮಗಿದು ಮಾಧವನೇ, ನ್ಯಾಯವೇ ನಿಮಗಿದು ಮಾಧವನೇ. ಕಾಯದಿಗನ ಚಿಂತೆ ನೋಯಿಸುವುದು, ಕಾಯದಿಗನ ಚಿಂತೆ ನೋಯಿಸುವುದು. ಕಾಯನೆ ಕೇಳು ಬೇಡುವೆ ಮುದದಿ, ಪ್ರಾಯನೆ ಕೇಳು ಬೇಡುವೆ ಮುದದಿ. ಪ್ರಾಣಕಾಂತನೆಯನ ಮಾನಸಂಧರಮುನ, ಪ್ರಾಣಕಾಂತನೆಯನ ಮಾನಸಂಧರಮುನ. ಆ ಇಂದ್ರಾಕ್ಷ ಕಂದನಾದ ಕಂದರ್ಪನು ದಿನ ದಿನಕ್ಕೆ ವಯಸ್ಸಿಗೆ ಬರುತ್ತಿದ್ದ. ಮುಂದೇನು ಗತಿ ಮಾಡಿವಿ? ಈ ಕೊಡವಿ ಜನರು ಕರ ಒಡೆದು ನಗುವಂತಾಯಿತು. ದೊರೆಯೇ ಇದೇನು ನಿನಗೆ ಸರಿ? ಆಹೇ ಕಾಂತ ಚೆಂದಾಗಿ ಹೇಳುತ್ತೀನಿ, ಕೇಳುವಂತವರಾಗಿ. ಚೆಂದಾಗಿ ಹೇಳುವಂತಾಗಿ ಆಗ ಬರದೆ ಸೋಡರುಷ ವರುಷ ಮೀರೆ ಹೋದವೇನು, ಬರದೆ ಸೋಡರುಷ ವರುಷ ಮೀರೆ ಹೋದವೇನು. ತರುಳಗೆ ಪರಿಣಯ ಮಾಡುವುದು, ತರುಳಗೆ ಪರಿಣಯ ಮಾಡುವುದು. ದರೆಯೊಳದಿಗವಾಗಿ ನೆರೆವ ವಿರೂಪಾಕ್ಷ, ದರೆಯೊಳದಿಗವಾಗಿ ನೆರೆವ ವಿರೂಪಾಕ್ಷ. ಕರುಣದೆ ಬರೆವನು ಎಮ್ಮನೋ, ಕರುಣದೆ ಬರೆವನು ಎಮ್ಮನೋ. ಪ್ರಾಣಕಾಂತನೆಯನ ಮಾನಸಂಧರಮುನ, ಪ್ರಾಣಕಾಂತನೆಯನ ಮಾನಸಂಧರಮುನ. ಆಯೇ ಪ್ರಾಣಕಾಂತ ಸುತನಿಗೆ ಅತಿಶಯವಾಗಿ ಷೋಡಶ ವರ್ಷಗಳು ಮೀರಿ ಹೋದವು. ಇದುವರೆಗೂ ಮಗನ ಲಗ್ನ ಮಾಡಲಿಲ್ಲ. 14 ಲೋಕಕ್ಕೆ ನಾನೇ ಸಂರಕ್ಷಣಾಕರ್ತನೆಂದು ನಿನ್ನ ಗರ್ವದಿಂದ ಹಿಚ್ಚಿನೊಳಗೆ ನೀನೇ ಕುಂತಿರುವೆ. ಚಿಕ್ಕಂದಿನಲ್ಲಿ ಮಗನ ಲಗ್ನ ಮಾಡಿ ಅಕ್ಕರೆ ನೋಡಬೇಕೆಂದು ನಿನ್ನ ಮನಸ್ಸಿನಲ್ಲಿ ಇಲ್ಲವೇ ಹೇಗೆ? ಹರಿರಾಜರು ಪರಿಪರಿಯಿಂದ ಕೈ ಚಪ್ಪಾಳೆ ಇಟ್ಟು ನಗುವರೆಂಬ ಎಚ್ಚರವಂತೂ ಮೊದಲೇ ಇಲ್ಲ. ಕಕ್ಕನೆ ಚಿಕ್ಕವನಿಗೆ ಲಗ್ನ ಮಾಡು, ವರ್ಷವಂತಳು ಮುರಾರಿ ಮುಂದೇನು ದಾರಿ? ಹೇ ಮಿಡಿನಾಗರದ ಎಡೆಯಂತೆ ಜಡೆಯುಳ್ಳ ಮೊಳದಿ ಲಾವಣ್ಯ ಜಡದಿ. ಯಾವ ದೊಡ್ಡ ಘನವೆಂದ ನೀನು ನಮ್ ತಡದಿ. ಅಲ್ಪ ಕಾರ್ಯಕ್ಕೆ ಅಗೌರವವಾದ ದುಃಖವನ್ನು ಮಾಡಿ ಮಿಡುಕುವ ಜಾತಕ್ಕೆ. ಬಿಡು ಬಿಡು ಜಡದಳ ನೇತ್ರಿ ಮಂಗಳಕರ ಗಾತ್ರಿ. ಸಜ್ಜನ ಸನ್ನತ ಚರುತ್ರಿ. ಕ್ಷಣವೇ ಚಪ್ಪನ್ನ ದೇಶದಳು ಒಪ್ಪುವ
ಚೆಂದಾಗಿ ಹೇಳುತ್ತೀನಿ ಕೇಳುವಂತವರಾಗಿದೆ. ಆಯ್ಕೆಯಾಗು. ನುಡಿಲಾಲಿಸು ಬೇಗ ಮಡದಿಯೊಳೋಣ ತಡವು ಮಾಡದೆ ಈ ದಿನ. ನುಡಿಲಾಲಿಸು ಬೇಗ ಮಡದಿಯೊಳೋಣ ತಡವು ಮಾಡದೆ ಈ ದಿನ. ಮಾರದೆ ಜಡ ಜಾತಿ ಮಡದಿಯ ತರುವುದು ಬರುವ ಸಾಪೇಳು. ಮಾರದೆ ಜಡ ಜಾತಿ ಮಡದಿಯ ತರುವುದು ಬರುವ ಸಾಪೇಳು. ನಿನ್ನ ಮಾತನು ನಂಬಲಾರೆ, ನಿನ್ನ ಮಾತನು ನಂಬಲಾರೆ, ಪ್ರಾಣ ಕಾಂತನೇನು ತಡವು ಮಾಡದೆ ಈ ದಿನ. ಆಹೆ ಕಾಂತ, ತಮ್ಮ ಚರಣಾರವಿಂದಕ್ಕೆ ಸ್ಥಿರವಾಗಿ ಬೇಡಿಕೊಳ್ಳುತ್ತೇನೆ. ಇಷ್ಟೇ ಎನ್ನ ಮನದ ಕೋರಿಕೆ. ತರುಣ ಲಗ್ನವು ಈ ಶ್ರೀಕೃಷ್ಣನು ಎಂದಿಗೂ ಮಾಡದಿಲ್ಲವೆಂದು 7 ಮಂದಿ ಸುತತಿಯರು ನನಗೆ ಆಶೆ ಮಾಡಿ ನಕ್ಕಿದ್ದಕ್ಕೆ ನಿನ್ನಲ್ಲಿಗೆ ಬಂದು ಕೇಳಿಕೊಂಡೇನು. ಮಗನ ಲಗ್ನ ಎಂದು ಮಾಡುತ್ತೀರಿ, ನನಗೆ ಭರವಸೆ ಆಗುವಂತೆ ಕೇಳುನಾಥ, ನಂಬಿಕೆಯಲ್ಲ ನಿನ್ನ ಮಾತ. ಹೇ ಕಮಲಾಕ್ಷಿ, ಹೇ ಕಾಂತೆ, ಹಾಗೆ ಕೇಳುವಂತಾಗಿಯಾಗು. ಮನುಜಾಲೋಚನೆ ಕೇಳೆ ಗದವತೆ ಪಡುವರೆ ತನುಯನ ವಿವಾಹ ಕೇಳೆ. ಮನುಜಾಲೋಚನೆ ಕೇಳೆ ಜಾಣೆ ಸನುಮತದಿಂದಲೇ ನಿನ್ನಯ ಸಂಪದಿ ತಂದು ನಿಲ್ಲಿಸುವೆ ಜಾಣೆ. ಸನ್ಮತದಿಂದಲೇ ನಿನ್ನಯ ಸಂಪದಿ ತಂದು ನಿಲ್ಲಿಸುವೇನೆ ಜಾಣೆ. ಹೇ ಕಮಲಾಕ್ಷಿ, ಸರಸದಿಂದ ನನಗೆ ಭರವಸೆ ಆಗುವಂತೆ ವಚನವನ್ನು ಕೊಡಿ ಎಂದು ಕೇಳಿದೆಯಲ್ಲ. ಈ ಭ್ರಾಂತಿಯು ನಿನಗೆ ತರವಲ್ಲ, ಕೇಳೆಂದ ಸೊಲ್ಲ. ಈ ಶ್ರೇಷ್ಠನಾದ ರಾಷ್ಟ್ರಕ್ಕೆ ಉತ್ಕೃಷ್ಟವಾದ ಕನ್ಯೆಯನ್ನು ತಂದು 8 ದಿವಸದೊಳಗೆ ತಟ್ಟನೆ ಮಾರನಿಗೆ ಶ್ರೇಷ್ಠವಾದ ಕನ್ಯೆಯನ್ನು ಮಾಡಿ ನಿನ್ನ ಮನದ ಇಷ್ಟಾರ್ಥವನ್ನು ಪೂರೈಸುತ್ತೇನೆ. ಇಷ್ಟಕ್ಕೆ ಗಟ್ಟಿಯಾಗಿ ಭಾಷೆಯನ್ನು ಕೇಳುತ್ತೀರಿ. ಆಹೆ ಕಾಂತ, ಕಮಲಾಕ್ಷಿ, ಮತ್ತೇನು ನಿನ್ನ ಅಪೇಕ್ಷೆ? ಆಹೆ ಕಾಂತ, ಚೆಂದಾಗಿ ಹೇಳುತ್ತೀನಿ ಕೇಳುವಂತವರಾಗಿ. ಚೆಂದಾಗಿ ಹೇಳುವಂತಾಗಿಯಾಗಿ. ಬಿಡದದೆ ಮಡ ಜಾಕ್ಷಿ ಮಾಡದಿಯ ತರುವುದು ಬರುವ ಸಾಪೇಳು. ಬಿಡದದೆ ಮಡ ಜಾಕ್ಷಿ ಮಾಡದಿಯ ತರುವುದು ಬರುವ ಸಾಪೇಳು. ನಿನ್ನ ಮಾತನು ನಂಬಲಾರೆ, ನಿನ್ನ ಮಾತನು ನಂಬಲಾರೆ, ಪ್ರಾಣ ಕಾಂತನೇನು ತಡವು ಮಾಡದೆ ಈ ದಿನ.
ಅಯ್ಯನ ಪ್ರಾಣಕಾಂತ ಸುತನಿಗೆ ಅತಿಶಯವಾಗಿ 16 ವರ್ಷಗಳು ಮೀರಿ ಹೋದವು. ಇದುವರೆಗೂ ಮಗನ ಲಗ್ನ ಮಾಡಲಿಲ್ಲ. 14 ಲೋಕಕ್ಕೆ ನಾನೇ ಸಂರಕ್ಷಣಾ ಕರ್ತನೆಂದು 14 ಮಗನ ಲಗ್ನ ಮಾಡ್ತೀನೆಂದು ಹೇಳಿದೆ. ಆದರೆ ತಮ್ಮ ವಚನವನ್ನು ಎಂದಿಗೂ ನಂಬಲಾಗದು. ಪಟ್ಟದ ರಸಿಕರಾದ 7 ಮಂದಿ ಸುಧತೆಯರು ನನಗೆ ಶಬ್ದವ ಮಾಡಿ ಹೇಳಿದರೆ ನನಗೆ ದಿಟವಾಗುತ್ತದೆ. ಕಾಂತ ಬಿಡಿಸನ್ನ ಭ್ರಾಂತ ಕೇಳೆ ಬಾರನ ಪರಿಣಯ ಸಾರಿ ಮಾಡುವ ಬಾರೇ ಜಾಣೆ ಸಾರಿ ಮಾಡುವ ಬಾರೇ ಜಾಣೆ ಮಾತನು ಮೀರಿದನಾದರೆ ಚಕ್ರವು ಕೈಯಲ್ಲಿರಲಾರದೆ ಜಾಣೆ ವಾರಿರಂತವ ಕೇಳೆ ಮಾರನ ಪರಿಣಯವನ್ನು ಸಾರಿ ಮಾಡುವ ಬಾರೇ ಸಖಿಯೇ ಏ ಶಾಪವಿಯೇ ತಗತೋ ಜನ ದಿತ್ತ 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 ಆ ಹೇ ಸರಸಿ ಜಾಕ್ಷಿ, ಯಾವ ದೊಡ್ಡ ಮಾತೆಂದು ನಮ್ಮ ಕಾಡಿ ಭಾಷೆಯನ್ನು ಬೇಡುತ್ತೆ. ಈ ಕ್ಷಣವೇ ಸುಂದರವಾದ ಕನ್ಯೆಯೆಂದು ಕಂದನಿಗೆ ಲಗ್ನ ಮಾಡುವ ತ್ರಾಣ ನನ್ನಲ್ಲಿಲ್ಲವೇ ಹಾಗೆ. ಸಾರಥಿ, ಈ ರುಕ್ಮಿಣಿಯ ಮನಸ್ಸು ಎಷ್ಟು ಚಂಚಲವಾಗಿರುವುದು ನೋಡಿದೆಯಾ? ಮನ್ಮಥನ ಲಗ್ನವನ್ನು ಶ್ರೀಕೃಷ್ಣನು ಮಾಡುತ್ತಾನೋ ಮಾಡುವುದಿಲ್ಲವೋ ಎಂಬ ಘನಚಂಚಲತೆಯನ್ನು ತಾಳಿ ಗಟ್ಟಿಯಾಗಿ ಭಾಷೆಯನ್ನು ಕೊಟ್ಟರೆ ಸರಿಯನ್ನೇ ನುಡಿಯುವ ಜನಪದ ಮಡದಿಯ ಮಾತುಗಳನ್ನು ಕೇಳಿದೆಯಾ? ಸೈ ಸೈ ಪ್ರಾಣಕಾಂತೆ ನಿನ್ನ ಮಾತು ನಿಜ. ಮನ್ಮಥನು ನಿನಗೊಂದೇ ಮಗನಲ್ಲದೆ ನನಗಾತಕ್ಕೆ ಮಗನಾದನು. ನಿನಗೆ ಬಂದ ಅಂತ ಕರುಣ ನನಗಾತಕ್ಕೆ ಬಂದಿತು. ಆಹೇ ಕಾಂತ ನಿನ್ನ ಗುಣ ಬೇರೆ ತೋರುತ್ತದೆ. ಶ್ರೀಕೃಷ್ಣನು 7 ಮಂದಿ ಸವತಿಯರು ಪ್ರೀತಿವಂತವನಾಗಿ ಅವರ ಮಾತೋಳಂ ಕೇಳಿ ಮನ್ಮಥನೋಳ ಪ್ರೀತಿ ತೋರುವುದಿಲ್ಲವೆಂದು ಈ ಪರಿ ಕೇಳಿಕೊಳ್ಳೋಣವಾಯಿತು. ಕಾಳಾಳಿ ಹೇಳಿ ನಿನ್ನ ಇಚ್ಛೆ ಇದ್ದಂತೆ ಸ್ವಚ್ಛವಾಗಿ ಭಾಷೆಯನ್ನು ಕೊಟ್ಟಿರುತ್ತೇನೆ. ಇವತ್ತಿನ 8 ದಿವಸದಲ್ಲಿ ಮಗನ ಲಗ್ನವನ್ನು ಮಾಡದಿದ್ದರೆ ಹಸ್ತದಲ್ಲಿ ಧರಿಸಿದ ಚಕ್ರಾಯುಧವು ದಕ್ಕಲೇ ಹೋಗಲಿ. ಈ ಭಾಷೆಗೆ ಪ್ರತಿಯಾದರೆ ಘೋರ ನರಕ ನನಗೆ ಆಹೇ ರಮಣ ನಿನ್ನ ಮನಸ್ಸಿಗೆ ಭರವಸೆಯಾಯಿತೆ ಕಾಂತೆ ಬಿಡು ನಿನ್ನ ಮನಸ್ಸಿನ ಭ್ರಾಂತಿ. ಆಯೇ ರಮಣ ಇಷ್ಟೇ ಸಾಕು. ಬಡವನಿಗೆ ಭಾಗ್ಯ ದೊರೆತಂತೆ ಆಯಿತು. ತಮ್ಮ ವಚನವೆಂಬ ಚಕ್ರವನ್ನು ಸ್ವೀಕರಿಸಿ ನನ್ನ ಮನಸ್ಸೆಂಬ ಚಕ್ರವು ಅತ್ಯಾಗಿಂದ ಬಂದಿತು. ಆಯೇ ರಮಣ ಸುಂದರಿಯಾದ ಕನ್ಯೆಯೆಂಬ ಕಂದನಾದ ಕಂದರ್ಪನಿಗೆ ಗಂಧರ್ವದ ಒಂದು ಕೊಳಗದೊಳ ಕೀರ್ತಿಯಂಬಡಿ. ಆಯೇ ರಮಣ ಸಿಟ್ಟನ್ನು ಬಿಡು, ಧೈರ್ಯನೆಂಬ ಕವಚವನ್ನು ಕೊಡು. ಮುರಾರಿ ರಾಕ್ಷಸನ ಸಂಹಾರಿ. ಆ ಹೇ ನಾರಿ ಮನ್ಮಥನ ಪರಾತ್ಪರ ಕುಮಾರಿ. ಸೌಂದರ್ಯ ರೂಪವತಿ ಎಂಬಂದು ಮಾರನಿಗೆ ಮೀರಿದ ಲಗ್ನವನ್ನು ಮಾಡದಿದ್ದರೆ ಓರಿ ಹೊಡೆದಿಯವರನ್ನು ಸರ್ವದಾ ಮುಖ ತೋರಿಸುವುದಿಲ್ಲವೆಂದರೆ ನುಡಿದ ಬಗ್ಗೆ ಒಳಗೆ ನಿಲಯದ ಕವಿದ ಲಗ್ನದ ಸಾಮಗ್ರಿಗಳನ್ನು ಸಿದ್ಧಪಡಿಸು. ಪರಮೇಶ್ವರನ ಅನುಗ್ರಹದಿಂದ ಸಮಸ್ತ ದೇಶಗಳ ತಿರುಗಿ ಸರಿಯಾದ ಕನ್ಯೆಯೆಂಬುದನ್ನು ಲಗ್ನವನ್ನು ಮಾಡುತ್ತೇನೆ. ಕಾಂತೆ, ಆಹೇ ಕಾಂತ ಇನ್ನಾದರೂ ನಿನ್ನ ಮನಸ್ಸಿಗೆ ಭರವಸೆಯಾಯಿತೆ ಕಾಂತೆ ಬಿಡು ನಿನ್ನ ಮನಸ್ಸಿನ ಚಿಂತೆ. ಬಳಿರೇ ಎಲೈ ದೂತ ಶಿರೋಮಣಿ,
ಶೀಘ್ರವೂ ಎಂಬ ನ್ಯಾಯಾನುಸಾರವಾಗಿ ಈ ಕ್ಷಣಾರ್ಧದೋ ನಿರ್ಲಕ್ಷಿಸದೆ ಈ ಕ್ಷಿತಿಯಂ ಸಂಚರಿಸಿ ಮನ್ಮಥನಿಗೆ ಸುಲಕ್ಷಣವಾದ ಜಲಜಾತಿಯಲ್ಲಿರುವ ಶೋಧನೆಯಂ ಮಾಡಿ ತಕ್ಷಣವೇ ಆ ಮಾತೆಯ ಚಿತ್ರಪಟಗಳನ್ನು ತೆಗೆದುಕೊಂಡು ಬಾ. ಸಹಸ್ರಾಕ್ಷ ಮೊದಲಾದ ಯಕ್ಷ ಕಿನ್ನರ ಕಿಂಪುರುಷರಂ ಸಮಕ್ಷಮ ಕರೆಸಿ ಸಂಭ್ರಮವಾಗುವಂತೆ ಪರೋಕ್ಷವಾಗಿ ವಿರೂಪಾಕ್ಷನ ಚರಣ ಕಮಲಗಳನ್ನು ಸ್ಮರಿಸುತ್ತ ನೀನು ನಿರೀಕ್ಷೆ ಮಾಡದೆ ತೆರಳಲೇ ದೂತ ಸುರಚರ ಗುಣ ಸಂಜಾತ. ಹೋಗಿ ಬರ್ತಾನಪ್ಪ. ಅಯ್ಯೋ ಹರ ಹರ ಕಾಲಕಂದರ ಗಿರಿಜಾವರ ಗಂಗಾಧರ ಪಾರ್ವತಿ ಪ್ರಿಯ ಶಂಕರ ಮುಂದೇನು ಗತಿ ಮಾಡಲಿ? ಈ ಕೃಷ್ಣ ದೇವರು ಇದುವರೆಗೂ ಒಬ್ಬವರ ಕೈಗೆ ಸಿಕ್ಕವನಲ್ಲ. ಇವತ್ತಿಗೆ ಮಾತ್ರ ಅಪ್ಪವನ್ನು ಕೈ ಕಟ್ಟಿಸಿಕೊಂಡನು ನೋಡಿದೆಯಾ ಸಾರಥಿ? ಅಮ್ಮ ತಂಗಿಯಾದ ದ್ರೌಪದ ನನಗೆ ಒಂದು ಗುರುತರವಾದ ಚಿಂತೆಯನ್ನು ದೂರ ಮಾಡುತ್ತಂತೆ ಪಾಂಡವರ ಹರ್ತಾಗಿ ಕೃಷ್ಣನ ಮೇಲೆ ಬೆಳಕು ಬೆಳಕ ನೀನು ಮಾತಾಡ ಇದೇನಿದು ಒಮ್ಮೆ ಅದ್ಭುತವಾದ ಸಪನವಾಯಿತಲ್ಲ. ಆಶ್ಚರ್ಯ, ಪರಮಾಶ್ಚರ್ಯ. ಆಹೋ ಪಾಂಡವರ ರಕ್ಷಕನಾದ ಕಮಲಾಕ್ಷ, ನಿನ್ನ ಪಾದ ಸೇವಕರಾದ ಈ ದ್ರೌಪದಿಯನ್ನು ನೆನೆಸಿದ ಕಾರಣವೇನು ತಿಳಿಯಲಿಲ್ಲ. ಹಿಂದಕ್ಕೆ ದೃಢನಾದ ದುಶ್ವಾಸನು ಕ್ರೂರತನದಿಂದ ನನ್ನ ಮರದನ್ನು ಕಳೆಯವಾಗೆ ಪತಿವೃತ ಧರ್ಮವನ್ನು ಕಾಯ್ದುಕೊಳ್ಳಲೆಂದು ಕರುಣಿಸಿದಿ. ಇದಲ್ಲದೆ ಅನೇಕ ಸಂಕಟಗಳಲ್ಲಿ ರಕ್ಷಿಸಿಕೊಂಡು ಬಂದಿ. ನಿನ್ನ ಉಪಕಾರವನ್ನು ಎಷ್ಟೊಂದು ಕೊಂಡಾಡಲಿ. ಈಗ ಸರಿಯಾಗಿ ನಿನ್ನ ಆಜ್ಞೆಗೆ ನಾನು ಬಾರದಿದ್ದರೆ ನಾನಿದ್ದು ಫಲವೇನು? ಇನ್ನು ತಡ ಮಾಡಬಾರದು. ಆ ಹೇ ಕಾಂತ, ಆ ಹೇ ಪಾರ್ಥ, ತೀವ್ರದಿಂದೇಳು. ದ್ವಾರಕಾವತಿಯಲ್ಲಿ ಅಣ್ಣನಾದ ಶ್ರೀಕೃಷ್ಣನು ಏನೋ ನಿಮಿತ್ತವಾಗಿ ಕೂಗಿದಂತ ನನಗೆ ಸಫಲವಾಯಿತಲ್ಲ. ಆ ಹೇ ಕಾಂತ, ಗಕ್ಕನೇಳು, ಅಪ್ಪಣೆ ಕೊಡು. ಅಯ್ಯೋ, ಕಾಂತನಿಗೆ ಸಂಪೂರ್ಣ ನಿದ್ದೆ ಹತ್ತಿರುವುದು. ಅಯ್ಯೋ, ನಾನು ಹಾಗೆ ಮಾಡಲಿ? ಪ್ರಾಣ ದರ್ಶನ ಲಭಿಸಿದರೆ ನಿದ್ರಾಭಂಗ ದೋಷ ಬರುತ್ತದೆ. ಹೇಳದೆ ಹೋದರೆ ಮುಂದೆ ಅಪಾಯ ಬರುವುದೋ ಏನು? ಅಯ್ಯೋ, ನಾನು ಹೇಗೆ ಮಾಡಲಿ? ಉಭಯ ಸಂಕಟ ಬಂದೊದಗಿತು. ಆಹೋ ಅಣ್ಣನಾದ ಶ್ರೀಕೃಷ್ಣ, ಕಾಂತನ ಬಿಟ್ಟು ಬರುತ್ತೇನೆ. ಈ ಭಾರ ನಿನ್ನದಲ್ಲದೆ ನನ್ನ ಕಡೆಗೆ ತಪ್ಪಿಲ್ಲ. ಮುರುಳಿದರ ಬರವೇನು ಆತುರ? ನಾರಾಯಣ ಮೂರ್ತಿಯೋ ಕರೆದ ಕಾರಣವೇನು ತಿಳಿಯದು. ನಾರಾಯಣ ಮೂರ್ತಿಯೋ ಕರೆದ ಕಾರಣವೇನು ತಿಳಿಯದು. ಧರುಣಿಗತಿ ಪತಿಯಾದ ನರನು ಪರದೆ ನಿದ್ರೆ ಒಳಗೆ ಇರುವನು. ಧರುಣಿಗತಿ ಪತಿಯ ನಮೋ ನಮೋ ಅಣ್ಣಯ್ಯ. ಅಣ್ಣಯ್ಯ, ಯಾತಕ್ಕೆ ಮೌನದಿಂದ ಕುಳಿತಿರುವಿ? ನಾನು ಬಂದ ತಕ್ಷಣವೇ ಬಾ ತಂಗಿ ಎಂದು ಪರಿಪರಿಯಿಂದ ನನ್ನನ್ನು ಕಾಪಾಡುತ್ತಿದ್ದೆ. ಅಣ್ಣ ನನಗೆ ಮುನ್ನ
ಗಣೇಶ ಆಹೋ ಅಣ್ಣಯ್ಯ, ಇಂದಿನ ಚಂದ್ರ ಪ್ರಕಾಶ ಉಳ್ಳ ನಿನ್ನ ಮುಖವು ಕಂದಿ ಕುಂದಿ ಕಪ್ಪಾದ ಕಾರಣವೇನು ನನಗೆ ತಿಳಿಸು. ನಿನ್ನ ಮನವೃತ್ತಾಂತವನ್ನು ಹೊರಪಡಿಸು. ಈ ನಿಶರಾತ್ರಿಯಲ್ಲಿ ಈ ಬಾಲಕಿಯ ಸ್ವಪ್ನದೊಳು ಬಂದು ಹೋಗಿದ ಕಾರಣವೇನು? ಶ್ರೀಪತಿ ರಕ್ಷಕನಾಗಿ ನಿನ್ನ ಮುಖ ಖಿನ್ನನಾದರೆ ಮುಂದೇನು ಗತಿ? ಲಕ್ಷ್ಮೀರಮಣನ ಶರಣ ಬಿಡಿದು ಬೇಡಿಕೊಂಡು ಅಣ್ಣ ತಿಳಿಸನಿಗೆ ಮುನ್ನ ಚಂದಾಗಿ ಕೇಳುವಂತಾಗಿ ಅದೇನು ಚಂದಾಗಿ ಹೇಳುವಂತಾದನಾಗು. ಏನು ಹೇಳಲಮ್ಮ ಮಾತಂಗೆ, ಮಾನನಿಧಿಗೆ ಬಂದಿತೇನೋ ಭಂಗ. ಸುತನ ಲಗ್ನ ಮಾಡ್ಪೇನೆಂದು ಜವದೆ, ಹಿತದಿ ಮಾಡ್ಪೇನೆಂದು ನಾನು ಮುದದೆ. ಕ್ಷಿತಿಯ ಸಂಚರಿಸುತ್ತ ಹಿತದಿ ಕನ್ಯೆಯ ತರುವೆನು ಬಾಬಾರೇ ಜಾಣೆ. ಚಂದಾಗಿ ಹೇಳುವಂತಾದನಾಗು. ಕ್ಷಿತಿಯ ಸಂಚರಿಸುತ್ತ ಸತನಿಗೆ ಪತಿಯನು ತರುವೆನ ಬಾರೇ ಜಾಣೆ. ತಗದೈದಯ ತಗತೋಧರ ದಿತ್ತ ದಿತ್ತ ದಿತ್ತ. ನನಗೆ ಬಂದ ಘನತರವಾದ ಚಿಂತೆಯನ್ನು ಏನೆಂದು ಹೇಳಲಿ? ಬಾರಮ್ಮ ತಂಗಿ, ಸುತನ ಲಗ್ನವನ್ನು 8 ದಿವಸದೊಳಗೆ ಮಾಡುತ್ತೇನೆಂದು ರುಕ್ಮಿಣಿಗೆ ಭಾಷೆಯನ್ನು ಕೊಟ್ಟಿರುವೆನು. ದೇಶ ದೇಶಗಳ ತಿರುಗಿದರೂ ಮನ್ಮಥನಿಗೆ ಸರಿಯಾದ ಕನ್ನಡಗಳೇ ದೊರೆಯಲಿಲ್ಲ. ಮೌನೇಶ ಏನು ಆಲೋಚನೆ? ತಾಳಾವಿ ಹೇಳಿ ಅಣ್ಣ ಚೆನ್ನಾಗಿ ಹೇಳುತ್ತೇನೆ, ಕೇಳುವಂತಾದನಾಗು. ಚೆನ್ನಾಗಿ ಹೇಳುವಂತಾಗಿ ಆಗಿ ಕಾಂತೋ ಜನಕ ನಿನಗೆ ಚಿಂತೆಯಾತಕೋ, ಕಾಂತೋ ಜನಕ ನಿನಗೆ ಚಿಂತೆಯಾತಕೋ, ಕಾಂತೋ ಜನಕ ನಿನಗೆ ಚಿಂತೆಯಾತಕೋ, ಕಾಂತೋ ಜನಕ ನಿನಗೆ ಚಿಂತೆಯಾತಕೋ. ಈ ರಾತ್ರಿ ಒಳಗೆ ಹೊರ ಮನ್ಮಥನಿಗೆ, ಈ ರಾತ್ರಿ ಒಳಗೆ ಹೊರ ಮನ್ಮಥನಿಗೆ ಕರುಣೆಯನ್ನು ತರುವೆ ಸುಖದಿಂದಿರು ಚಿಂತೆಯಾತಕೋ, ಕಾಂತೋ ಜನಕ ನಿನಗೆ ಚಿಂತೆಯಾತಕೋ, ಕಾಂತೋ ಜನಕ ನಿನಗೆ ಚಿಂತೆಯಾತಕೋ, ಕಾಂತೋ ಜನಕ ನಿನಗೆ ಚಿಂತೆಯಾತಕೋ, ಚಿಂತೆಯಾತಕೋ. ಆಹೋ ಅಣ್ಣಯ್ಯ, ಇದು ಯಾವ ದೊಡ್ಡ ಮಾತು? ಈ ಬರೀವನ್ನು ಚಿಂತೆ ಮಾಡ್ತಿ. ಇವತ್ತಿನ ರಾತ್ರಿ ಅವಳಿಗೆ ಸರಿಯಾದ ಕನ್ಯೆ ತಂದು ಲಗ್ನ ಮಾಡುತ್ತೇನೆ. ನೀನು ಮಂದಿರದಲ್ಲಿ ಸಂತೋಷದಿಂದಿರು. ಲೋಕರಕ್ಷಕ ಉದಿಕ್ಕೆ ಬರುವೆ ಕನ್ಯೆ ತಮ್ಮ ಅಂತಃಕರಣ ಹೊಂದಿರಲಿ. ದೇವಾ ಸದ್ಗುಣ ಪ್ರಭಾವ. ಲೋಕೈಕ ಸುಂದರಿಯಾದ ತಂದೆ ರಾಜ. ಜಗತ್ತಿನಲ್ಲಿ ನಿನ್ನ ರೂಪವನ್ನು ನೋಡಿ ಪರರಾಜರು ಬೆತ್ತರಿಸಲಾರದೆ ಅಪಾಯ ಮಾಡರು. ತಕ್ಷಣವೇ ಮಂಡಲಾಧಿಪರ ಕುಂಡಿಗೆಯು ಸರ್ರನೆ ಗಚ್ಚುವಂತೆ ಭಯಂಕರವಾದ ರೂಪವನ್ನು ನಿನ್ನ ಮುಖದಲ್ಲಿಟ್ಟಿರುವೆನು. ಲೋಕಾನದ ಗುಂಪನ್ನು ನಿನ್ನ ಎಡಬಲ ಕಾವಲಿರುವಂತೆ ನೇಮಿಸಿರುವೆನು. ಇನ್ನು ತಡಗಾತಕ್ಕೆ ಶ್ರೀಲೋಕದೊಡೆಯನಾದ ಶ್ರೀ ವಿರೂಪಾಕ್ಷನ ಭಜಿಸುತ್ತ ಅರ್ಪಣೆ ಕೊಟ್ಟಿರುವನು.
ಬೂದ್ಗುಂಪಿ ಪಲ್ಲೇರ್ ಇವರು ದರು ಸಲ ನಿನಗೆ ವರ್ಷ ಎರಡೆರಡು ಹೂವಿನಾರ 500 ಏನದು 501 ರೂಪಾಯಿಯನ್ನು ಕೊಟ್ಟಿರ್ತಾರೆ. ಅಮ್ಮವ್ರನ್ನ ಕರೀರಿ, ಅಮ್ಮವ್ರನ್ನ. ಇಲ್ಲ ಇಲ್ಲಿ ಎಲ್ಲ
ಕಮಲರಾಜ ಮಹಾರಾಜರಾದರೆ ಒಳಿತಾಯಿತು. ಬಂಗಾರ ಬೆಳ್ಳಿ ಬಂದ ವೈಢವರಗಳನ್ನು ಶೃಂಗಾರಗೊಂಡ ಸುಂದರವಾದ ಸಭಾ ಮಂಟಪವನ್ನು ಬಿಟ್ಟು ಕಂಗೋಲಿನಿಂದ ಕಂಗೊಳಿಸುವ ಈ ಸುಂದರವಾದ ಸಭಾ ಮಂಟಪಕ್ಕೆ ಬಂದ ತಾತ್ಪರ್ಯವೇನೆಂದು ಕೇಳಿದ ರಾಜ. ಈ ರಂಗತರವಾದ ಸಭಾ ಮಂಟಪಕ್ಕೆ ಬಂದ ವಿಸ್ತಾರವೇನೆಂದರೆ ಎಲ್ಲ ರಾಜ್ಯದ ಪ್ರಜೆಗಳು ಸುಖದಿಂದಿರುವುದೇ ಹೇಗೆ ಏನೇನವರ ಅನಂತ ಪುರೋಗಾರಣ ಇಲ್ಲಿಗೆ ಬರೋಣವಾಯ್ತು ಕನ್ಯಾ ಅಂದ್ರೆ ಒಳಿತಾಯಿತು ಭೂಪತಿ, ಪೀಠವನ್ನು ಅಲಂಕರಿಸುವ ಜಾಗೃತಿ. ಆಹೋ ದೇವ, ತಾವುದಾರು ತಮ್ಮನ ಮಾಗಿಸಬೇಕು. ಒಂದು ಬೆಳದಲ್ಲಿ ಬಾಲಕಂದರ ಮುಂದೆ ಚಂದದಿಂದ ಕೇಳಬೇಕು. ದೇವ ದಿವ್ಯ ಪ್ರಭಾವ. ಯಾರು ನಾನವರ ಮೈತ್ರಿಯ ಭಾವ. ಒಂದು ಬೆಳದಲ್ಲಿ ಬಾಲಕಂದರ ಮುಂದೆ ಚಂದದಿಂದ ಕೇಳಬೇಕು. ದೇವ ದಿವ್ಯ ಪ್ರಭಾವ. ನನಗೆ ಸಣ್ಣ ತಮ್ಮನಿದ ನಾಮಾಗಿದವೇನೆಂದು ಕೇಳಿದೆ. ಈ ಸಭಾಮಂಡಲಕ್ಕೆ ಚಕ್ರವರ್ತಿ ನೆಲೆಸಿದರೆ ಸುಗುಟ ದೇವಾಲಯಕ್ಕೆ ಒಳಿತಾಯಿತು. ಈ ಸುಂದರವಾದ ಸಭಾ ಮಂಟಪಕ್ಕೆ ಬಂದ ತಾತ್ಪರ್ಯವೇನೆಂದು ಕೇಳಿದೆ. ಈ ಸಭಾಮಂಡಲಕ್ಕೆ ಎಲ್ಲಿಗೆ ಅಂದ್ರೆ ಮಾಸ್ಟ್ರ ಎಲ್ಲಿ ಬಹಳ ದೂರ ಬಂದಾರೆ. ಚಕ್ರ ಬರಕತ್ತೀರಿ ನೋಡ್ರಿ ನೀವು. ಬರೇ ಜಾತ್ರಿ ಒಂದು ಬೆಳದಲ್ಲಿ ಬಾಲಕಂದರ ಮುಂದೆ ಚಂದದಿಂದ ಕೇಳಬೇಕು. ತಾಯಿ ಸೌಖ್ಯ ಪ್ರದಾಯಿ. ಸ್ಥಿರವಾಗಿಕರ ಜೋಡಿಸಿ ಶರಣಾಗತನಾಗಿ ಸರಸ್ವತಿಯಿಂದ ಬಂದವರುತ್ತಾರೆಂದು ಕೇಳುವ ಅತಿ ಬಲಂತನೆ ನನಗೆ ಸಾರಥಿ ಅಂತ ಕರೆಯುವ ತಾಯಿ ತಮ್ಮನಿದ ನಾಮಾಗಿದವೆಲ್ಲವೇ. ಅಹೋ ತಾಯಿ. ಹೆಸರಿಸುವೆ ಹೊಸನಾದ ಬೆಳದಿಂಗಳಂತೆ ದೇಶದೊಳಗಸರಾಗಿ ಕುಸುಮಾವತಿ ಪಟ್ಟಣಕ್ಕೆ ದೊರೆಯಾಗಿ ಅಕಲ್ಪಿತ ಭಾವಗಳನ್ನು ಜರಿದು ಪರಿಪಾಲಿಸುವ ಕಮಲರಾಜನ ಸತಿ ಪರಮ ಪತಿರುಚಿ ಅತಿ ರೂಪವತಿ ಕಮಲಗಂಜಿ ಎಂದು ತಿಳಿಯಪ್ಪ ಮಗನೇ ಭಾಗ್ಯ ಸಂಪನ್ನನೇ. ಕಮಲ ಗಾಂಧಿ ಅಮ್ಮನವರಾದರೆ ಒಳಿತಾಯಿತು. ಬಂಗಾರ ಬೆಳ್ಳಿ ಒಂದು ವೈಢವರೆಗೂ ಬಂದು ಶೃಂಗಾರಗೊಂಡ ಸುಂದರವಾದ ಸಭಾ ಮಂಟಪವನ್ನು ಬಿಟ್ಟು ಕಂಗೋಲಿನಿಂದ ಕಂಗೊಳಿಸುವ ಈ ಸುಂದರವಾದ ಸಭಾ ಮಂಟಪಕ್ಕೆ ಬಂದ ತಾತ್ಪರ್ಯವೇನೆಂದು ಕೇಳಿದೆ ತಾಯಿ. ಅಪ್ಪ ನಂದನ ತಾಯಿ ಸುಂದರ ಸಭಾ
ಮಂದಿರಕ್ಕೆ ಬಂದ ಅಂದವೇನೆಂದರೆ ಪತಿಸುತ ಸತಿಯಳಿಗೆ ಪತಿಯ ಪಾದವೇ ಗತಿ ಎಂದು ವೇದಾಗಮನಗಳು ಕೂಗುತ್ತಿವೆ. ಇನ್ನೇನು ಅರಿಯದ ಪ್ರೌಢನೆ ಹಾಗೆ ಆದ ಕಾರಣ ಪತಿಯ ಬೆಂಬತ್ತಿ ಬಂದಿರುವೆ. ಖಂಡಿಯ ಕಂದ ಎನ್ನ ಮನಕ್ಕೆ ಆನಂದ. ಆಹೋ ತಾಯಿ ಯೂಸು ಮಂದೆಗೆ ತೆಗೆಯುವ ನಿನ್ನ ಮಿಳಿ ಮಾವಿನಕಾಯಿ ಅಂತ ಬಾಯಿ ಇವತ್ತು ತೇರಾಯತವ ಗಟ್ಟಿಗೆ ಹೋಗಿ ನಿನ್ನ ತಲೆ ಹಾಯವ ಅಪ್ಪ ಮೃದು ಭಾಷಣಗಳಿಂದ ಸದ್ವಿನಯನಾಗಿ ಸದ್ಭಕ್ತಿಯಿಂದ ದಯಕರಗಳನ್ನು ಜೋಡಿಸಿ ಬಂದವರು ದಾರೆಂದು ಕೇಳುವ ನಂದನಾಗ್ರಣಿ ನೀನು ದಾರು ನಿನ್ನ ಹೆಸರೇನು ಹೇಳಪ್ಪ ತನಯ. ನಾವು ದಾರ ಕೇಳಿದೆ ಸಂಧಿ ಸಂಧಿ ಓಡಿ ಓಡಿ ಅಡ್ಡಾಡಿ 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 ಏನ್ತಿದ್ದಾಳಿಲ್ಲ ಮಕ್ಕಳಿಲ್ಲ ಯಾಕೆ ಅಡ್ಡಾಡ್ತೀರಿ ಹಿಂಗ ಅಂತ ಕೇಳಿದ್ರು. ಏನ್ ಮಾಡ್ಬೇಕಪ್ಪ ಸಾಕಾಗಿ ಬಂದಪ್ಪ ದುಡಿಯಾಕಿಲ್ಲ ಅಡಿಗೆ ಇಲ್ಲ ಮನ್ಯಾಗ ಮಾಡಾಕ ಕೆಲಸ ಇಲ್ಲ ಸುಮ್ಮನೆ ಖಾಲಿ ಉಪ್ರಾಟಿ ಕತ್ತಿ ಅಂತ ಹೇಳಿದ್ರು. ಎದಕ್ಕೆ ಬೇಕಪ್ಪ ಖಾಲಿ ಉಪ್ರಾಟಿ ಅಂತಂದ್ರು. ಕೊಟ್ಟೂರೇಶ್ವರ ಜಾತ್ರೆಗೆ ಹೋಗೋಣ ಅಂತ ಕೇಳ್ಕೊಂಡ್ ನಾನು. ಕೊಟ್ಟೂರೇಶ್ವರ ಜಾತ್ರೆಗೆ ಹೋಗಿ ಅಲ್ಲಿಂದ ಕರ್ಕೊಂಡ್ ಬಂದ್ರು ನಮ್ಗೆ. ಯಪ್ಪ ಸುಮ್ಕೆ ರೋಡಿಗೆ ಒಂದು ಚಲೋದು ಒಂದು ನಾಟಕ 10 ವರ್ಷ ಆತಾಡಿ ಹಿಂದಕ್ಕೆ ಒಂದು 30 ವರ್ಷ ಆತಾಡಿ ಈಗ ಒಳ್ಳೆ ಆಡಕತ್ತಾರ. ಹಾಡಿಗೆ ಸಾಗೈತಿ ಆಡ್ತಾರಪ್ಪ ನೀನು ಬರ್ಬೇಕಂತ ಹೇಳಿ ಈ ಹಕ್ಕದ ಮೇಲೆ ಸ್ಪಷ್ಟವಾಗಿ ಮಾತಾಡೋಕೆ ಸಣ್ಣ ಸಾರು ಕೆಲಸ ನೇಮಕ ಮಾಡಿದ ತಾಯಿ ಮನಿದರಾಗಿತ್ತವೇನಂತ ಹೇಳಿದೆ. ಅಪ್ಪ ಮಗನೇ ನಾವು ದಾರೆಂದರೆ ಸರಿ ರಾಜರೋಳ ದೀರನೆನಿಸಿದ ಸರಿ ರಾಜರ ಕೂಡ ಕಪ್ಪ ಕಾಣಿಕೆ ತೆಗೆದುಕೊಂಡು ಪ್ರಜೆಗಳನ್ನು ಪರಿಪಾಲಿಸುವ ಈ ದರೆಯೋಳ್ ಮೆರೆಯುವ ಕುಸುಮಾವತಿ ಎಂಬ ಪಟ್ಟಣಕ್ಕೆ ದೊರೆಯಾದ ಕಮಲರಾಜನ ಸತಿ ಈ ಪರಮ ಪತಿವ್ರತಿ ಕುಸುಮಗಂಧಿ ಎಂದು ತಿಳಿಯಪ್ಪ ಭಾಗ್ಯ ಸಂಪನ್ನನೇ. ಕುಸುಮಗಾಂಧಿ ಅಮ್ಮನವರಾದ್ರೆ ಒಳಕಾಯಿ ತಾಯಿ ಬಂಗಾರ ಬೆಳ್ಳಿ ವೈಡವರೆಗೂ ಶೃಂಗಾರಗೊಂಡ ಸುಂದರವಾದ ಸಭಾ ಮಂಟಪವನ್ನು ಬಿಟ್ಟು ಕಂಗೋಳಿನಿಂದ ಕಂಗೊಳಿಸುವ ಈ ಸುಂದರವಾದ ಸಭಾ ಮಂಟಪಕ್ಕೆ ಬಂದ ತಾತ್ಪರ್ಯವೇನೆಂದು ಕೇಳಿದ ತಾಯಿ. ಅಪ್ಪ ಮಗನೇ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಪತಿಯ ಪಾದವ ಮರಗಳಿಗೆ ಆದರೂ ಅಗಲಿರಬಾರದೆಂದು ಶ್ರುತಿಗಳು ಸಾರುತ್ತಿವೆ. ಆದ ಕಾರಣ ಪತಿಯ ಬೆಂಬತ್ತಿ ಬರೋಣವಾಯಿತು. ಕಂಡೆಯ ಬಾಲ ಭವ್ಯ ಗುಣಶೀಲ ಮಲ್ಲಯ್ಯ ತಾತ ಬಯಲಾಟ ಕಲಾ ಸಂಘಕ್ಕೆ ಅನ್ವೇಷ್ ನಾಯಕರಾದ ಹುಲಿಹೈದರ್ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದಂಥ ಅನ್ವೇಷ್ ನಾಯಕ್ ಇವರು 2,101 ರೂಪಾಯಿಯನ್ನು ಕಂಪನಿಗೆ ಕೊಟ್ಟಿರ್ತಾರೆ. ಕಂಪನಿಯ ಮಾಲಕರು ಸ್ವೀಕಾರ ಮಾಡಿದ್ದಾರೆ. ಅವ್ರ ಪರವಾಗಿ ನಾವೇ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಅವರಿಗೂ ಐಶ್ವರ್ಯವನ್ನು ಕೊಟ್ಟು ಆ ಭಗವಂತ ಕಾಪಾಡಲಿ ಅಂತ ಕೇಳ್ಕೊತಾ ಇದ್ದೀವಿ. ದೇವ
ಸ್ವಾಮಿ ಸಜ್ಜನ ಪ್ರೇಮಿ. ಐಶ್ವರ್ಯ ಮತ್ತು ಬಾರಮ್ಮ ಕಮಲಗಾಂಧಿ ಮಹಾಪತಿವ್ರತ ಶಿರೋಮಣಿಯಾದ ಕಮಲಗಾಂಧಿ ಪಾಂಚಲ ಸಂಪರ್ಣ ಕ್ಷೇಮವೇನೆ ತಾಯಿ ದೊಡ್ಡ ರಾಜನ ಎಲ್ಲರೂ ಇಂಥ ಬಡವರ ಗುರುತು ನಿಮ್ಗೇನು ಗೊತ್ತು? ರಾಜನ ರಾಣಿ ತಾಳಾವಿ ಹೇಳಿ. ಹಾವು ಸ್ವಾಮಿ ನಾರದರೆ ಚೆನ್ನಾಗಿ ಹೇಳುತ್ತೀನಿ ಕೇಳುವಂತರಾಗಿದೆ. ಚೆನ್ನಾಗಿ ಹೇಳುವಂತ ಹಾಗೆ ಮನ್ನಿಸು ಬಿನ್ನಪ ಮುನಿ ಕುಲ ತಿಲಕ, ಮನ್ನಿಸು ಬಿನ್ನಪ ಮುನಿ ಕುಲ ತಿಲಕ, ಮನಸ್ಸಿನ ಮಾತು ತಿಳಿಸುವೆ ಜನಕ, ಮನಸ್ಸಿನ ಮಾತು ತಿಳಿಸುವೆ ಜನಕ. ತರುಳೆ ರಾತಿಗೆ ಎಂದು ಬರಲು ಯೌವನ, ತರುಳೆ ರಾತಿಗೆ ಎಂದು ಬರಲು ಯೌವನ, ವರಪತಿ ಮರೆತು ಕುಳ್ಳಚಿರು ಜನಕ, ವರಪತಿ ಮರೆತು ಕುಳ್ಳಚಿರು ಜನಕ, ಮನಸ್ಸಿನ ಮಾತು ತಿಳಿಸುವೆ ಜನಕ, ಮನಸ್ಸಿನ ಮಾತು ತಿಳಿಸುವೆ ಜನಕ. ಹೋ ಮುನಿರಾಯ, ನೀವು ಚತುರ್ದಶ ಲೋಕದ ಸಂಚಾರಿಗಳು, ಸರ್ವ ಬಲ್ಲಂತ ಸುಜ್ಞಾನಿಗಳು. ನೀವು ಇಂಥ ಕುಚೋದ್ಯದ ಮಾತುಗಳನ್ನು ನುಡಿದರೆ ನಾನೇನು ಹೇಳಲಿ? ಸ್ವಾಮಿ, ನಿಮ್ಮ ಪಾದದ ಆಶೀರ್ವಾದದಿಂದ ಸರ್ವರು ಕ್ಷೇಮದಿಂದ ಇದ್ದೇವೆ. ಸ್ವಾಮಿ, ಬನ್ನಿರಿ, ಮುಹೂರ್ತ ಮಾಡಿರಿ. ಸ್ವಾಮಿ ನಾರದರೆ ನನ್ನ ಮನಸ್ಸಿನಲ್ಲಿ ತಮ್ಮ ಸವಾರಿ ದಾವಕ್ಕೆ ಬರುವುದೆಂದು ನನ್ನ ಮನಸ್ಸಿನಲ್ಲಿ ತೋರಿಕೆ ಮಾಡಿಕೊಂಡಿದ್ದೆ. ನೀವು ಬಂದ ನಂತರ ಒಂದು ಸಂದೇಹದ ಮಾತನ್ನು ತಮ್ಮ ಮುಂದೆ ಹೇಳಬೇಕೆಂದು ಅಭಿಲಾಷವಿರುವುದು. ತಾವು ಆಜ್ಞೆ ಮಾಡಿದರೆ ತಮ್ಮ ಮುಂದೆ ಬಿತ್ತರಿಸುತ್ತೀನಿ. ಯತಿವರ ಕುಟಿಲ ಗುಣ ಸಾಗರ. ಮನದಲ್ಲಿ ಕಲ್ಪನೆಯನ್ನು ಎನ್ನ ಮುಂದೆ ಸಂದೇಹವಿಲ್ಲದಂತೆ ಹೇಳುವಂತಾಗಿ ಹಾವು ಸ್ವಾಮಿ ನಾರದರೆ ಎನ್ನ ಮೊಹಾದ ಕುವರಿಯಾದ ರತಿಗೆ ಪ್ರಾಯ ಬಂದಿಗಿತ್ತು. ಸರಿಯಾದ ವರವನ್ನು ನೋಡಿ ಮಗಳ ಲಗ್ನವನ್ನು ಮಾಡಿ ಹರ್ಷ ತಾಳುವುದು ಬಿಟ್ಟು ಸುಮ್ಮನೆ ಮೈ ಮರೆತು ಕುಳಿತಿರುವನು ನನ್ನ ಕಾಂತನಿಗೆ ನೀವಾದರೂ ಒಂದು ಮಾತು ಕೇಳಿ ನೋಡಿರಿ ಸ್ವಾಮಿ, ಸಜ್ಜನ ಪ್ರೇಮಿ. ಕಾಂತನಾದ ಕಮಲರಾಜನಿಗೆ ರಾಜ್ಯಮದ ಯೌವನಮದ ಸುತರಮದ ಸತಿಯರಮದ ಪಂಚಮದಲ್ಲಿರುವ ರಾಜನಿಗೆ ಬಡಿಯುಗಳು ಬೇಳಿದ್ರೆ ನಮ್ಮ ನುಡಿಯು ಆತನ ಕರ್ಣಕ್ಕೆ ಬೀಳಲಾರದು. ಮಾತೆ ಹಾಗೆ ಆದ ಕಾರಣ ನಿನ್ನ ಗಂಡನಿಗೆ ನೀನೇ ಬೇಳಿ ನೋಡು. ಆತನು ತನ್ನ ರಾಜ್ಯಮದಲ್ಲಿ ಮಗಳ ಲಗ್ನ ಮಾಡಬೇಕೆಂಬ ಎತ್ತರವನ್ನು ಮರ್ತಿರುವನು. ನಾನೊಂದು ಆಲೋಚನೆ ಹೇಳು. ಏನೆಂದರೆ ಆ ತಾಯಿಯನ್ನ ಮನದ ಎಂದು ಬೇಡಿಕೊಳ್ಳೋಣ. ಪತಿಯ ಪಾದದಲ್ಲೇ ಭಗ್ನಳಾಗು. ಮಗನೇ, ಇದೇ ನಿನಗೆ ಸುಸಂಧಿ. ಹಾವು ಸ್ವಾಮಿ ಹಾವು ಸ್ವಾಮಿ ಮೇರಾಯತಿವರ್ಯ, ಎನ್ನ ಕಾಂತನಾದ ಕಮಲರಾಜನಿಗೆ ನಿನ್ನ ಆಜ್ಞೆ ಪ್ರಕಾರ ಕೇಳುತ್ತೀನಿ. ಯತಿವರ ಕುಟಿಲ ಗುಣ ಸಾಗರ. ಶಿರೋಮಣಿಯಾದ ಕಮಲಗಾಂಧಿ ಪರಿಶುದ್ಧ ಮುಂದಕ್ಕೆ ಹೋಗಿ ಬರುತ್ತೀವಿ. ಮಾತೆ ಪ್ರಖ್ಯಾತಿ. ಹಾವು ಸ್ವಾಮಿ ನಾರದರೆ ಹೋಗಿ ಬರುವಂತರಾಗಿರಿ ಸ್ವಾಮಿ, ಸಜ್ಜನ ಪ್ರೇಮಿ. ನಮೋ ನಮೋ ಪ್ರಾಣಕಾಂತ, ಎನ್ನ ಮನದ ವೃತ್ತಾಂತವನ್ನೇ ಹೇಳುತ್ತೀನಿ ಕಾಂತ ಗುಣವಂತ. ಹಾಯೇ ಕಾಂತ, ಚೆನ್ನಾಗಿ ಹೇಳ್ತೀನಿ ಕೇಳುವಂತ ನಾವು. ಲಾಲಿ ಚಂದ್ರ ಮಾತು ಕೇಳು ನಾಥ ಪ್ರೀತ, ಲಾಲಿಸು ನಾಥ ಪ್ರೀತ, ಲಾಲಿಸು.
ಕೇಳು. ನಿನ್ನ ನಂದಿನಿಯಾದ ರತಿ ದೇವಿಗೆ ಇಂದಿಗೆ 12 ವರ್ಷಗಳು ಮೀರಿ ಹೋದವು. ನಿಮಗೆ ಸ್ವಲ್ಪವಾದರೂ ವ್ಯಸನವಿಲ್ಲದೆ ಹೋಯಿತು. ರಾಜ್ಯ ಕಾರ್ಯದೊಳು ಕುಳಿತುಕೊಂಡು ಪ್ರಾಯಕ್ಕೆ ಬಂದ ಮಗಳನ್ನು ಮನೆಯಲ್ಲಿಟ್ಟುಕೊಳ್ಳುವುದು ನ್ಯಾಯವೆನಿಸಿಯಾ? ಇದಕ್ಕೇನು ಉಪಾಯ? ಚಂದ